ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿನು ಆಂಟೋನಿ, ಕನಕ ನಿಸರ್ಗ ಮನೆ ಕಾಗಿನೆಲೆ, ಹಾವೇರಿ. ಇವತ್ತಿನ ವಿಡಿಯೋದಲ್ಲಿ ಹೈಪರ್ ಟೆನ್ಷನ್ ಅಥವಾ ಅತಿ ರಕ್ತ ಸಮ್ಮರ್ದದ ಬಗ್ಗೆ ಮಾತಾಡೋಣ. ಹೈಪರ್ ಟೆನ್ಷನ್ ಅಂತ ಒಂದು ಕಂಡೀಷನ್ ಅಥವಾ ಒಂದು ಕಾಯಿಲೆನ ರಿವರ್ಸ್ ಮಾಡಿಕೊಡ್ತೀನಿ ಅಂತ ಏನು ನಾನು ಹೇಳಲ್ಲ. ಯಾಕೆಂದ್ರೆ ಬಿಪಿಗೆ ಆಲ್ರೆಡಿ ಒಬ್ರು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಕಂಪ್ಲೀಟ್ ಆಗಿ ನಿಲ್ಸಕ್ಕಲ್ಲ, ನಮಗೆ ಆಗಲ್ಲ. ಅರ್ಲಿ ಸ್ಟೇಜ್ ಅಲ್ಲಿ ಎಲ್ಲ ಆದ್ರೆ ಆಗ್ಬೋದು, ಆದ್ರೂ ನಾವು ಅದನ್ನ ನೋಡಿರೋದು ತುಂಬಾ ಕಡಿಮೆ. ಇದಕ್ಕೆ ಇವಾಗ ಎಂತ ಮಾಡಬಹುದು ಅಂದಿದ್ರೆ, ಯಾರಿಗೆಲ್ಲ ಬಿ.ಪಿ ಬರೋಕೆ ಸಾಧ್ಯತೆ ಇದೆ, ಅದ ಚಾನ್ಸಸ್ ಇದೆ ಅಂತ ನೋಡಿಕೊಂಡು ಅರ್ಲಿ ಡಯಾಗ್ನೋಸಿಸ್ ಒಂದು ಮಾಡಬೇಕು. ಅದು ಒಂದು ನಮಗೆ ಮಾಡ್ಕೊಳಕ್ಕಾಗುತ್ತೆ. ಅದಕ್ಕೆ ಬಿ.ಪಿ ಬರೋಕೆ ಯಾರ್ಯಾರಿಗೆಲ್ಲ ಚಾನ್ಸಸ್ ಇದೆ ಅಂತ ನಿಮಗೆ ಒಂದ್ ಸ್ವಲ್ಪ ಐಡಿಯಾ ಇರಬೇಕು. ನಾವು ಪ್ರೈಮರಿ ಕಾಸಸ್ ಅಂತ ಹೇಳ್ತೀವಿ. ಒಂದು, ನಿಮಗೆ ಮನೆಯಲ್ಲಿನೇ ಹೆರಿಡಿಟರಿ ಆಗಿ ಅಪ್ಪನಿಗೆ, ಅಮ್ಮನಿಗೆ, ಅಜ್ಜಿಗೆ ಬಿ.ಪಿ ಇದೆ, ಅಥವಾ ಅವ್ರಿಗೆ ಏನಾದ್ರು ಹೃದಯ ಸಂಬಂಧ ಹಾರ್ಟ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ನಿಮಗೆ ಬಂದೇ ಬರುತ್ತೆ ಅಂತಲ್ಲ. ಒಂದು ಏಜ್ ಒಂದು 30+ ಎಲ್ಲ ಆದ್ಮೇಲೆ ರೆಗ್ಯುಲರ್ ಆಗಿ ಬಿ.ಪಿನ ಮಾನಿಟರ್ ಮಾಡ್ಕೊಂಡು ಹೋಗೋದು ಒಳ್ಳೇದು. ಎರಡನೇದು, ತೂಕ ಜಾಸ್ತಿ ಇರುವರು. ಒಂದು, ನಿಮ್ದು ಹೈಟ್ಗೆ ನೀವು ಎಷ್ಟು ಇರಬೇಕು ಅದಕ್ಕಿಂತಾನು ಹೆಚ್ಚಿನ ಪ್ರಮಾಣದಲ್ಲಿ ಓವರ್ ವೇಟ್ ಅಥವಾ ಒಬೇಸಿಟಿ ಅಂತ ಒಂದು ಕಂಡೀಷನ್ ಅಲ್ಲಿ ನೀವಿದ್ರೆ ಅವಾಗ ನಿಮ್ದು ಹಾರ್ಟ್ಗೆ ಲೋಡ್ ಆಗೋದು, ಪ್ರೆಷರ್ ಜಾಸ್ತಿ ಬೀಳೋದು. ತುಂಬಾ ಪ್ರೆಷರ್ ಇಟ್ಕೊಂಡು ಹಾರ್ಟ್ ಪಂಪ್ ಮಾಡಬೇಕು ಎಲ್ಲಾ ಕಡೆ ಬ್ಲಡ್ ನ ಸರ್ಕ್ಯುಲೇಟ್ ಮಾಡಕ್ಕೆ. ಸೊ ನಿಮಗೂ ಬಿ.ಪಿ ಮುಂದಕ್ಕೆ ಬರೋಕಿರೋ ಚಾನ್ಸಸ್ ಗಳಿದೆ. ಸೊ ನಿಮಗೆ ಯಾವಾಗ ಅತಿ ತೂಕ ಆಗ್ತಾ ಇದೆ, ನಂದು ಪ್ಯಾಂಟ್ ಸೈಜ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಟಿ ಶರ್ಟ್ ಎಲ್ಲ ಇವಾಗ ತುಂಬಾ ಟೈಟ್ ಆಗ್ತಾ ಇದೆ ಅಂತ ನಿಮಗೆ ಫೀಲ್ ಬರುತ್ತಲ್ಲ, ಅವಾಗಿಂದಾನೇ ನೀವು ಬಿ.ಪಿ ಮಾನಿಟರ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು, ಮುಂಚಿತವಾಗಿನೇ ಕಂಡುಹಿಡಿಯಲಿಕ್ಕೆ. ಮೂರನೇದು, ನಿಮಗೆ ಮಧುಮೇಹ ಕಾಯಿಲೆ ಅಂತ ಇದ್ರೆ, ಮಧುಮೇಹ ಬಿ.ಪಿ ಅಕ್ಕ ತಮ್ಮರು ಅಂತ ನಾವು ಹೇಳೋದು, ಅದಕ್ಕೆ ಒಂದಕ್ಕೊಂದಿಗಾಗಿ ಬೋನಸ್ ಆಗಿ ಬರೋದು. ಸೊ ನಿಮಗೆ ಈಗ ಮಧುಮೇಹ ಇದೆ, ನನಗೆ ಬಿ.ಪಿ ಇಲ್ಲ ಅಂತ ಹೇಳುವವರು ಮಧುಮೇಹ ಆಗಿ ಒಂದು HbA1c 8 ಎಲ್ಲ ಕ್ರಾಸ್ ಆದ್ಮೇಲೆ ರೆಗ್ಯುಲರ್ ಆಗಿ ನೀವು ಶುಗರ್ ಚೆಕ್ಅಪ್ ಮಾಡೋ ತರಾನೇ ನಿಮ್ದು ಬಿ.ಪಿನೂ ಮಾನಿಟರ್ ಮಾಡಿಕೊಂಡು ಬರ್ತಾ ಇರಬೇಕು. ನಾಲ್ಕನೇದು, ಕೊಲೆಸ್ಟ್ರಾಲ್. ಅದರಲ್ಲಿನೂ ನಿಮ್ದು ಟ್ರೈಗ್ಲಿಸರೈಡ್ಸ್ ಗಳು ಜಾಸ್ತಿ ಬರ್ತಾ ಇದೆ, HDL ಕೊಲೆಸ್ಟ್ರಾಲ್ ಕಡಿಮೆ ಬರ್ತಾ ಇದೆ ಅಂದ್ರೂ ಕೂಡ ವಾರ್ನಿಂಗ್ ಸೈನ್ ಇದೆ. ಬಿ.ಪಿನ ಚೆಕ್ ಮಾಡಿಕೊಂಡು ನಿಮಗೆ ಬಿ.ಪಿ ಬರ್ತಾ ಇದಿರೋ ಇಲ್ವೋ ಅಂತ ಮುಂಚಿತವಾಗಿನೇ ಕಂಡುಹಿಡಿಬಹುದು. ಐದನೇದು, ನಿಮಗೆ ಆಲ್ಕೋಹಾಲ್, ಸ್ಮೋಕಿಂಗು, ಗುಡ್ಕ ಹಾಕೋದು, ತಂಬಾಕು ಹಾಕೋದು, ಈ ತರ ಏನಾದ್ರೂ ಒಂದು ಅಭ್ಯಾಸ ನಿಮಗೆ ಇದ್ರೆ ಖಂಡಿತ ನೀವು ಬಿ.ಪಿ ಮಾನಿಟರ್ ಮಾಡ್ತಾನೆ ಇರಬೇಕು. ಯಾಕೆಂದ್ರೆ ನಿಮಗೆ ಅದು ಬಂದೇ ಬರುತ್ತೆ, ಅದು ನಿಮಗೂ ಗೊತ್ತಿದೆ. ಗೊತ್ತಿರೋರೇ ಈ ತರ ಅಭ್ಯಾಸಗಳು ಮಾಡಕ್ ಹೋಗುದು. ಸೊ ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ಲಾಸ್ಟ್ ತಿಂಗಳಲ್ಲಿ ಬಂದಿರುವ ಒಂದು ಬ್ಯಾಚ್ ಅಲ್ಲಿ 10 ರಿಂದ 12 ಜನ, ನೀವು ನಂಬಲ್ಲ, ಅಷ್ಟು ಜನನು ಆಲ್ಕೋಹಾಲ್ ಬಿಡಬೇಕು ನಾನು ಅಂತ ಹೇಳ್ಕೊಂಡು ಬಂದಿರೋದು. ಅವ್ರ ಹತ್ರ ಎಲ್ಲ ನಾವು ಕೌನ್ಸಿಲಿಂಗ್ ಅಲ್ಲಿ ಮಾತಾಡ್ಕೊಂಡಿರುವಾಗ ನಮಗೆ ಗೊತ್ತಿದೆ ಇದೆಲ್ಲ ಸ್ಟಾರ್ಟ್ ಮಾಡಿದ್ರೆ ಬಿ.ಪಿ ಬರುತ್ತೆ, ಲಿವರ್ ಡ್ಯಾಮೇಜ್ ಬರುತ್ತೆ ಎಂದೆಲ್ಲ ಗೊತ್ತಿದೆ. ಆದ್ರೂ ನಮಗೆ ಸ್ಟ್ರೆಸ್ ಜಾಸ್ತಿ ಆಗಿ ಬಿಡಕ್ಕಾಗ್ತಾ ಇಲ್ಲ ಅಂತ ಅವ್ರು ಹೇಳ್ತಿರ್ತಾರೆ. ಸೊ ಎಲ್ಲರೂ ಗೊತ್ತಿರುವ ಎಜುಕೇಟೆಡ್ ಆಗಿರುವವರೇ ಈ ತರ ಅಭ್ಯಾಸಗಳಿಗೆ ಹೋಗುದು. ಸೊ ಈ ತರ ಅಭ್ಯಾಸಗಳು ನೀವು ಸ್ಟಾರ್ಟ್ ಮಾಡ್ತಾ ಇದ್ರೆ ಕೂಡ ನೀವು ಮುಂಚಿತವಾಗಿನೇ ನೀವು ಚೆಕ್ ಮಾಡ್ತಾ ಹೋಗ್ಬೇಕು ನಿಮಗೆ ಬಿ.ಪಿ. ಯಾಕೆಂದ್ರೆ ಬಿ.ಪಿ ಕಾಯಿಲೆನ ರಿವರ್ಸ್ ಮಾಡಕ್ಕೆ ಅರ್ಲಿ ಸ್ಟೇಜ್ ಅಲ್ಲಿ ಕಂಡುಹಿಡಿದಿದ್ರೆ ಅಷ್ಟೇ ಆಗುದು. ಈಗ ನಮ್ಮಲ್ಲಿ ಬರ್ತಾರೆ ಕೆಲವೊಬ್ರು ಸಾಧಕರು, ಕಂಪ್ಲೀಟ್ ನಾವು ಬಿ.ಪಿ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿ ಕೊಡಿ ಅಂತ. ಅವ್ರ ಹತ್ರ ನಮ್ಗೆ ಏನ್ ಹೇಳಕ್ಕಿರೋದು, ಈಗ ಒಂದು ಉಪ್ಪಿನಕಾಯಿಯಲ್ಲಿ ನಾವು ಮಾವಿನ ಕಾಯಿನ ನೀವು ಉಪ್ಪಿನಕಾಯಿ ಇಡಕ್ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ನೀವು ಹಾಕುವಾಗ ನೀರಿಗೆ ಉಪ್ಪು ಹಾಕಿ ಕಾಯಿನ ಇಡ್ತೀವಿ. ಕಾಯಿನ ಇಡುವಾಗ ಕಾಯಿ ಚೆನ್ನಾಗಿರುತ್ತೆ, ಅದು ದಪ್ಪಗಾಗಿ ಚೆನ್ನಾಗೇನೆ ಇರುತ್ತೆ. ಈ ಉಪ್ಪಲ್ಲಿ ಇದ್ಬಿಟ್ಟು ಒಂದು 2-3 ತಿಂಗಳು ಅಥವಾ ಒಂದು 2-3 ವಾರ ಆದ್ಮೇಲೆ ಈ ಮಾವಿನಕಾಯಿ ಶ್ರಿಂಕ್ ಆಗಿ ಬರುತ್ತೆ. ಅಂದ್ರೆ ಅದ್ರದ್ದು ಸೈಜ್ ಕಡಿಮೆ ಆಗ್ತಾ ಬರುತ್ತಂತ. ಈ ಕಡಿಮೆ ಆಗಿರುವ ಮಾವಿನಕಾಯಿನ ಹಳೆ ಮಾವಿನಕಾಯಿ ತರ ಮಾಡಕ್ಕೆ, ಅದು ಇಡುವಾಗ ಹೆಂಗಿತ್ತು ಅದೇ ತರ ನಮಗೆ ಡೈಲೇಟ್ ಮಾಡಿಕೊಂಡು ಇಡಕ್ಕೆ ನಮಗೆ ಆಗೋದಿಲ್ಲ. ಅದರದ್ದು ಶೇಪ್ ಆಲ್ರೆಡಿ ಚೇಂಜ್ ಆಗಿದೆ. ಸೊ ಈ ಬಿ.ಪಿ ಕಾಯಿಲೆ ಅಂತ ಹೇಳೋದು ಹಾಗೆ, ನೀವು ತಗೊಳ್ತಾ ಇರುವ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಉಪ್ಪಿನಕಾಯಿ, ಈ ಖಾರ ಪದಾರ್ಥಗಳಿದೆಲ್ಲ ತಿಂದು ನಿಮ್ ಬ್ಲಡ್ ವೆಸಲ್ಸ್ಗಳದ್ದು ಶೇಪ್ ಚೇಂಜ್ ಆಗುವಾಗ, ಅಥವಾ ನಾವು ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಈ ತರ ಒಂದು ಕಂಡೀಷನ್ ಅಲ್ಲಿ ನಿಮ್ದು ರಕ್ತನಾಳದ ಶೇಪ್ ಚೇಂಜ್ ಆಗಿದೆ ನಂತರ ಮತ್ತೆ ಅದು ಪುನಃ ನೀವು ರಿವರ್ಸ್ ಮಾಡಿಕೊಡಿ, ಹಳೆಯದು ಹೆಂಗಿತ್ತು ಅದೇ ತರ ಮಾಡಿ ಅಂತ ಹೇಳಿದ್ರೆ ಆಗಲ್ಲ. ಈ ಶೇಪ್ ಕಡಿಮೆ ಆಗುವಾಗ ಏನಾಗುತ್ತೆ,
ನಿಮ್ಮ ಹೃದಯ ಜಾಸ್ತಿ ಪ್ರೆಷರ್ ಇಂದ ಪಂಪ್ ಮಾಡಬೇಕು. ಯಾಕೆಂದ್ರೆ ಸೈಜ್ PVC ಪೈಪ್ ಇರೋದು ರಬ್ಬರ್ ಪೈಪ್ ತರ ಆಗಿದೆ, ಅಂದ್ರೆ ರಬ್ಬರ್ ತರ ಆಗಿರೋದು, ಶೇಪೇ ಚೇಂಜ್ ಆಗಿರೋದು. ಅವಾಗ ರಕ್ತ ಜಾಸ್ತಿ ಪ್ರೆಷರ್ ಇಂದ ಪಂಪ್ ಮಾಡಬೇಕು. ಈ ಟೈಮಲ್ಲಿನೇ ಡಾಕ್ಟರ್ಸ್ಗಳು ನಿಮಗೆ BP ಗುಳಿಗೆನ ಸ್ಟಾರ್ಟ್ ಮಾಡ್ಕೊಡೋದು. ಇದನ್ನ ಸ್ಟಾಪ್ ಮಾಡಕ್ಕಂಥದ್ದು ಆಗಲ್ಲ. ಸೊ ಇದನ್ನ ಕಂಡಿಡಿಬೇಕು, ಅಥವಾ BP ಟ್ಯಾಬ್ಲೆಟ್ಸ್ಗಳಿಗೆ ಹೋಗ್ಬಾರದು ಅಂತಿರೋರು, ನಾನು ನಿಮಗೆ ಒಂದು 5-6 ರಿಸ್ಕ್ ಫ್ಯಾಕ್ಟರ್ಸ್ಗಳು ಹೇಳಿದಿರಲ್ಲ, ಈ ಯಾವ್ದಾದ್ರೂ ರಿಸ್ಕ್ ಅಲ್ಲಿ ನೀವು ಬರ್ತಿರೋ ಇಲ್ವೋ ಅಂತ ನೀವು ಅನಲೈಸ್ ಮಾಡಿ, ನೀವು ಚೆಕ್ ಮಾಡಿ. ಈ ತರ ಕಂಡೀಷನ್ಸ್ಗಳಿಂದ ನೀವು ಆಲ್ರೆಡಿ ನೀವು ಅದರಲ್ಲಿ ಇದ್ರೆ ಮುಂದಕ್ಕೆ ನಿಮಗೆ BP ಕಾಯಿಲೆ ಬರೋಕೆ ಚಾನ್ಸಸ್ ಇದೆ ಅಂತ. ಸೊ ಅದರಿಂದ ನಿಮಗೆ BP ಟ್ಯಾಬ್ಲೆಟ್ಸ್ಗಳು ಸ್ಟಾರ್ಟ್ ಮಾಡೋದೇ ಅದರಿಂದ ಬಚಾವಾಗಕ್ಕಾಗತ್ತೆ. ಎರಡನೇದು, ಈಗ ಅರ್ಲಿ ಸ್ಟೇಜ್ ಅಲ್ಲಿ ಇದೆ, 140, 146, 146/96 ಇದೆಲ್ಲ ಆಲ್ರೆಡಿ ಹೋಗ್ತಾ ಇರೋದು ಪ್ರೀ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಸೊ ನಿಮ್ಮ ಡಾಕ್ಟರ್ ಏನಾದ್ರು ಹೇಳಿದ್ರು ನಿಮಗೆ BP ಬರಕ್ ಹೋಗ್ತಾ ಇದೆ ಅಂತ ಹೇಳುವಾಗ ಆಹಾರದಲ್ಲಿ ಏನ್ ವ್ಯತ್ಯಾಸ ಮಾಡ್ಕೋಬೇಕು? ಒಂದನೇದು, ಸಾಲ್ಟ್ ಎಷ್ಟು ಕಡಿಮೆ ಮಾಡಕ್ಕಾಗುತ್ತೋ ಅಷ್ಟು ಉಪ್ಪಿನಂಶ ಕಡಿಮೆ ಮಾಡಬೇಕು. ಎರಡನೇದು, ಉಪ್ಪಿನಕಾಯಿ, ಸ್ಪೈಸಿ ಫುಡ್ಗಳು, ಲೇಸು, ಬಿಸ್ಕೆಟ್, ಈ ತರ ಎಲ್ಲ ಉಪ್ಪಿನಂಶ ಇರುವ ಆಹಾರಗಳನ್ನ ನೀವು ಬಿಡಬೇಕು. ಮೂರನೇದು, ಬೀಟ್ರೂಟ್ ನೀವು ಹೆಚ್ಚಾಗಿ ತಗೋಬೇಕು. ಬೀಟ್ರೂಟ್ ಅಲ್ಲಿ ನೈಟ್ರಿಕ್ ಆಕ್ಸೈಡ್ ಅಂತ ಬ್ಲಡ್ ವೆಸಲ್ ಡೈಲೇಟರ್ಸ್ ಇದೆ, ಬ್ಲಡ್ ವೆಸಲ್ ನ ಡೈಲೇಟ್ ಮಾಡುತ್ತೆ. ನಾಲ್ಕನೇದು, ದಾಳಿಂಬೆ ಹಣ್ಣು ಹಾಗೂ ಕಲ್ಲಂಗಡಿ, ಇದರಲ್ಲಿ ಸಿಟ್ರುಲಿನ್ ಅಂತ ಆಂಟಿ ಆಕ್ಸಿಡೆಂಟ್ ಇದೆ, ಇದನ್ನು ನಿಮಗೆ ಬ್ಲಡ್ ವೆಸಲ್ ಡೈಲೇಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಐದನೇದು, ನಾವು ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ಇದಕ್ಕೆ ಪ್ರಾಣಾಯಾಮಗಳು ಹೇಳ್ಕೊಡ್ತೀವಿ, ಸ್ಟ್ರೆಸ್ ಕಡಿಮೆ ಮಾಡಕ್ಕೆ. ಸ್ಟ್ರೆಸ್ ಜಾಸ್ತಿ ಇರುವವರು, ಯೋಚನೆಗಳು ಜಾಸ್ತಿ ಇರುವವರೆಗೂ ಕೂಡ BP ಕಾಯಿಲೆಗಳು ಕಂಡು ಬರ್ತಾ ಇದೆ, ಅಂದ್ರೆ ಹೈಪರ್ ಟೆನ್ಷನ್ ಕಂಡು ಬರ್ತಾ ಇದೆ. ಸೊ ಅವ್ರದ್ದು ಸ್ಟ್ರೆಸ್ ಕಡಿಮೆ ಮಾಡಕ್ಕೆ, ಟೆನ್ಷನ್ ಕಡಿಮೆ ಮಾಡಕ್ಕಿರುವ ಪ್ರಾಣಾಯಾಮಗಳು, ಕೂಲಿಂಗ್ ಪ್ರಾಣಾಯಾಮಗಳು ಕೊಡ್ತೀವಿ. ಹೈಡ್ರೋಥೆರಪಿಯಲ್ಲಿ ಸ್ಪೈನಲ್ ಸ್ಪ್ರೇ ಅಂತ ಒಂದು ಟ್ರೀಟ್ಮೆಂಟ್ ಇದೆ, ಅದು ನಿಮ್ದು ಕಂಪ್ಲೀಟ್ ನರಗಳಿಗೆ ಕೋಲ್ಡ್ ನೀರನ್ನ ಹೊಡೆಯೋದು. ಅವಾಗ ನೀವು ನರಗಳಿಗೆ ಇನ್ನರ್ವೇಷನ್ ಆಗೋದು, ನರ ಸ್ಟಿಮ್ಯುಲೇಟ್ ಆಗಿ ನಿಮಗೆ BP-ನ ಕಂಟ್ರೋಲ್ ಮಾಡಕ್ಕಂಥದ್ದು ಆಗುತ್ತೆ. ಶಿರೋಧಾರ ಅಂತ ಒಂದು ಆಯುರ್ವೇದಿಕ್ ಚಿಕಿತ್ಸೆ ಇದೆ, ಅದು ನಿಮ್ದು ಸ್ಟ್ರೆಸ್ ಕಡಿಮೆ ಮಾಡಕ್ಕೆ, BP-ನ ಕಂಟ್ರೋಲ್ ಮಾಡಕ್ಕೆ, ನರಗಳನ್ನ ಸೂತನ್ ಮಾಡಕ್ಕೆ ಹೆಲ್ಪ್ ಆಗುವ ಒಂದು ಟ್ರೀಟ್ಮೆಂಟ್ ಇದೆ ಆಯುರ್ವೇದದಲ್ಲಿ, ಶಿರೋಧಾರ ಅಂತ ಇರೋದು. ಸೊ ಈ ತರ ಕೆಲವೊಂದು ಚಿಕಿತ್ಸಾ ರೀತಿಗಳು ನಾವು ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ಕೊಡ್ತಾ ಬರ್ತಾ ಇದ್ದೇವೆ. ಸೊ ನಿಮಗೆ ಏನಾದ್ರೂ ಈಗ ನಾನು ಹೇಳಿರುವ ಕಂಡೀಷನ್ ಇದೆ, ನಿಮಗೆ ಪ್ರೀ ಹೈಪರ್ ಟೆನ್ಷನ್ ಅಲ್ಲಿ ಇದೆ ಅಂದಿದ್ರೆ, ನೀವು ನಾನೀಗ ಹೇಳಿರೋ ಮನೆ ಮದ್ದುಗಳು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ತುಂಬಾ ಸ್ಟ್ರೆಸ್ ಇಂದ ನೀವು ಇದು ಕಾಡ್ತಾ ಇದೆ ಅಂದ್ರೆ ನಮ್ಮ ಕನಕ ನಿಸರ್ಗ ಮನೆಗೆ ಬನ್ನಿ, ಕೆಳಗೆ ಬರ್ತಾ ಇರುವ ನಂಬರ್ಗೆ ಕಾಲ್ ಮಾಡಿ ಬುಕ್ಕಿಂಗ್ ಮಾಡಿಕೊಂಡು 10 ದಿನದ ಟ್ರೀಟ್ಮೆಂಟ್ಸ್ಗಳು ತಗೊಂಡು ಆರಾಮಾಗಿ ಆರೋಗ್ಯನ ಕಾಪಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಕನಕ ನಿಸರ್ಗ ಮನೆಯನ್ನು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದ.